My name is Ananda Masudi, Bagalkot, Karnataka State. My mobile number is 9242494770. ನನ್ನ ಪ್ರೀತಿಯ ವೀಕ್ಷಕರಿಗೆ ನನ್ನ ಹೃದಯಪೂರ್ವಕ ವಂದನೆಗಳು. ಹಾವಿಗೆ ಹಾಲು ಎರೆಯುವುದು ತಪ್ಪ. ಈ ವಿಷಯ ಯಾಕೆ ಬಂತು ಅಂದ್ರೆ, ನಮ್ಮ ಸಮಾಜದಲ್ಲಿ ಸಂಪ್ರದಾಯದಲ್ಲಿ ನಾವು ಹಾವಿಗೆ ಹಾಲು ಎರೆಯುತ್ತೇವೆ. ಹಾವಿಗೆ ಹಾಲು ಎರೆಯುವ ಸಲುವಾಗಲೇ ಅದರ ಸಲುವಾಗಿನೇ ನಾಗರ ಪಂಚಮಿ ಅಂತ ನಾವು ಆಚರಣೆ ಮಾಡ್ತಾ ಇರ್ತೀವಿ. ಹಾವಿಗೆ ಏಕೆ ಹಾಲು ಎರೆಯಬೇಕು ಅಂತಂದ್ರ ಅದರಲ್ಲಿ ಒಂದು ತತ್ವ ಸಿದ್ಧಾಂತ ಇದೆ. ನಮ್ಮ ಹಿರಿಯರು ನಮಗ ವಿಷಯವನ್ನ ಕಕ್ಕುವಂಥವರಿಗೂ ಕೂಡ, ನಮಗೆ ಕೇಡನ್ನ ಬಯಸುವವರಿಗೂ ಕೂಡ ನಾವು ಮಾತ್ರ ಹಾಲನ್ನೇ ಎರೆಯಬೇಕು ಅನ್ನುವಂತಹ ಒಂದು ಸಂಸ್ಕೃತಿ ಸಂಪ್ರದಾಯವನ್ನ ನಮಗೆ ಹಾಕಿಕೊಟ್ಟಾರ. ನಮ್ಮ ಹಿರಿಯರು ಬಹಳ ಆಲೋಚನೆ ಮಾಡಿ ಈ ಸಂಪ್ರದಾಯವನ್ನ ತಗೊಂಡ್ಬಂದಾರ. ಅದೇ ಕೆಲಸವನ್ನ ಬಿಗ್ ಬಾಸ್ ಮನೆಯಲ್ಲಿ ನಮ್ಮ ಗಿಲ್ಲಿ ನಟರು ಮಾಡ್ತಾ ಇದ್ದಾರೆ. ಸಕಲ ಕಲಾ ವಲ್ಲಭ ಗಿಲ್ಲಿ ಅವರು ಸಾಮಾನ್ಯರಲ್ಲ. ತಮಗ ವಿಷವನ್ನ ಕಕ್ಕುವಂಥವರಿಗೂ ಕೂಡ ಹಾಲನ್ನೇ ಎರೆಯಬೇಕು ಅನ್ನುವಂತಹ ಒಂದು ಉದಾತ್ತವಾದಂತಹ ಸಂದೇಶವನ್ನ ನಮ್ಮ ಗಿಲ್ಲಿ ಮಹಾರಾಜರು ಕೊಡ್ತಾ ಇದ್ದಾರೆ. ಆದ್ರೆ ಇದನ್ನ ಕೆಲವು ಜನ ತಪ್ಪು ಅರ್ಥ ಮಾಡ್ಕೊಂಡು, ಇಲ್ಲ ಅವರು ಸುಮ್ಮನೆ ಕಾವ್ಯಾಗ ಜ್ವಲ ಸುರಿಸ್ತಾ ಇದ್ದಾನೆ ಹಾಗೆ ಹೀಗೆ ಅಂತ ಕೀಳು ಮಟ್ಟದ ಮಾತುಗಳನ್ನ ಆಡ್ತಾ ಇದ್ದಾರೆ. ದಯವಿಟ್ಟು ಹಾಗಲ್ಲ. ಮಹಾನ್ ಸಂದೇಶವನ್ನೇ ನೀಡತಕ್ಕಂತಹ ಮಹಾನ್ ವ್ಯಕ್ತಿ ನಮ್ಮ ಗಿಲ್ಲಿ ಮಹಾರಾಜರು. ನಮಗ ವಿಷವನ್ನ ಕಕ್ಕುವವರಿಗೆ ನಾವು ಹಾಲನ್ನ ಎರೆಯಬೇಕು ಅನ್ನುವಂತಹ ಒಂದು ಉತ್ತಮವಾದಂತಹ ಆದರ್ಶಮಯವಾದಂತಹ ಸಂದೇಶವನ್ನ ನಮಗೆಲ್ಲ ಕೊಡ್ತಾ ಇದ್ದಾರೆ ಅನ್ನುವಂಥ ಮಾತನ್ನ ನಾವು ತಿಳ್ಕೋಬೇಕು. ನಾವು ಗಿಲ್ಲಿ ಅವ್ರನ್ನ ಸಾಮಾನ್ಯ ಅಂತ ತಿಳ್ಕೋಬಾರ್ದು. ಅವ್ರಿಗೇನ್ ಗೊತ್ತಿಲ್ವಾ ಕಾವ್ಯ ಯಾರು, ಹೇಗೆ ಮಾಡ್ತಾ ಇದ್ದಾಳೆ, ಮೊದಲು ಹೇಗಿದ್ಲು, ಈಗ ಹೇಗದಾಳ, ಮುಂದೆ ಹೇಗೆ ಇರಬಹುದು, ಅವ್ರಿಗೇನ್ ಗೊತ್ತಿಲ್ವಾ? ಎಲ್ಲ ಗೊತ್ತಿದೆ. ಗೊತ್ತಿದ್ರೂ ಕೂಡ ಅವರು ಮಾತ್ರ ಕೇಡನ್ನ ಬಯಸ್ತಾ ಇಲ್ಲ. ಕಾವ್ಯ ತಾನೇ ಬುದ್ಧಿವಂತಳು ಅಂತ ಹೇಳ್ಕೊತ ಬಂದ್ಲು ಇಷ್ಟು ದಿವಸ. ನಮ್ಮ ಗಿಲ್ಲಿ ಮಹಾರಾಜರಿಗೆ ಯಾವಾಗ ಅವಕಾಶ ಸಿಕ್ಕಾಗ ಪುಗುಶೆಟ್ಟೆ ಬುದ್ಧಿ ಮಾತುಗಳನ್ನು ಹೇಳ್ತಾ ಇದ್ರು. ಆದ್ರ ಯಾವುದಕ್ಕೂ ಗಿಲ್ಲಿ ಇದರ ಉತ್ತರವನ್ನು ಕೊಡ್ಲಿಲ್ಲ. ಕಾವ್ಯಾಳಿಗೆ ಕೊಟ್ಟಂತ ವಚನವನ್ನ, ಮಾತನ್ನ ಇವತ್ತಿಗೂ ನಮ್ಮ ಗಿಲ್ಲಿ ಮಹಾರಾಜರು ಅಕ್ಷರಶಃ ಪಾಲಿಸುತ್ತಿದ್ದಾರೆ. ಆದ್ರೆ ಆ ಒಂದು ನಿಯತ್ತು, ಆ ಒಂದು ಪ್ರಾಮಾಣಿಕತನ, ಆ ಒಂದು ವಿಶ್ವಾಸ, ಆ ಒಂದು ಶ್ರದ್ಧೆ, ಆ ಒಂದು ಅನುಕಂಪ, ದಯೆ, ಕರುಣೆ ಯಾವುದೂ ಇಲ್ಲದೇನೆ ನಮ್ಮ ಕಾವ್ಯ ಅವರು ವರ್ತನೆ ಮಾಡ್ತಾ ಇದ್ದಾರೆ. ಕಾವ್ಯ ಅವರಿಗೆ ಗಿಲ್ಲಿ ಬಗ್ಗೆ ಅನುಕಂಪ ಇಲ್ಲ ಅಂತ ನಾನು ಹೇಳಲ್ಲ. ಆದ್ರೆ ಜನರ ಎದುರಿಗೆ ಅದನ್ನು ತೋರಿಸದೇ ಇದ್ರೆ ಅದೆಂಥ ಅನುಕಂಪ. ಧೈರ್ಯದಿಂದ ಎಲ್ಲರ ಎದುರಿಗೆ ಅದನ್ನು ಒಪ್ಪಿಕೊಳ್ಳದೆ ಇದ್ರೆ ಅದೆಂಥ ಒಂದು ಪ್ರೀತಿ. ಇದಕ್ಕೇನಂತಾರಂದ್ರೆ ನಮ್ ಕಡೆಗೆ ಮಂದಿ ಒಳಗೆ ಮಚ್ಚಲಿ ಹೊಡೆದು ಸಂಧ್ಯಾಗ ಕಾಲ್ ಹಿಡ್ಕೊಳ್ಳೋದು ಅಂತಾರ. ಮಂದ್ಯಾಗ ಮಚ್ಚಲಿ ಹೊಡೆದು ಸಂಧ್ಯಾಗ ಕಾಲ್ ಹಿಡ್ಕೊಳ್ಳೋದು ಅಂದ್ರೆ ಏನ್ ಗೊತ್ತಾ? ನಮ್ಮ ಉತ್ತರ ಕರ್ನಾಟಕದ ಭಾಷೆ ಇದು. ಅಂದ್ರೆ ಜನರಿದ್ದಾಗ ಚಪ್ಪಲಿಯಿಂದ ಹೊಡೆಯುವುದು, ಯಾರೂ ಇಲ್ದಾಗ ಒಬ್ಬರೇ ಇದ್ದಾಗ ಹೋಗಿ ಕಾಲ್ ಹಿಡ್ಕೊಂಡು ಕ್ಷಮೆ ಕೇಳೋದು. ಇದಕ್ಕೆ ನಮ್ ಕಡೆಗೆ ಏನಂತಾರಂದ್ರ ಮಂದ್ಯಾಗ ಮಚ್ಚಲಿ ಹೊಡೆಯುವುದು, ಸಂಧ್ಯಾಗ ಕಾಲ್ ಹಿಡ್ಕೊಳ್ಳೋದು ಅಂತ ಹೇಳ್ತಾರ. ಇದನ್ನ ನಮ್ಮ ಕಾವ್ಯ ಅವರು ಮಾಡ್ತಾ ಇದ್ದಾರೆ. ಇದು ನಮಗಿಷ್ಟ ಆಗಲ್ಲ. ನಮ್ಮ ವ್ಯಕ್ತಿತ್ವ ಏನಿದೆಯೋ, ಹೇಗಿದೆಯೋ ಹಾಗೇ ನಾವು ಬದುಕಬೇಕು. ಇವರೆಲ್ಲ ಸಮಯಕ್ಕೆ ತಕ್ಕಂಗ ಛತ್ರಿಯನ್ನ ಹಿಡಿತಾ ಹೋದ್ರೆ ಇವ್ರನ್ನ ನಂಬೋದು ಹೇಗೆ ನಾವು? ನಮ್ಮ ಕಾವ್ಯ ಅವರಿಗಿಂತಲೂ ವ್ಯಕ್ತಿತ್ವದಲ್ಲಿ ನಮ್ಮ ರಕ್ಷಿತಾ ಅವರು ಶ್ರೇಷ್ಠ. ಅದಕ್ಕೋಸ್ಕರವೇ ನಾವು ಹೇಳೋದು ಗಿಲ್ಲಿ ಅವರು ನಂಬರ್ 1 ಬರಬೇಕು, ರಕ್ಷಿತಾ ಅವರು ನಂಬರ್ 2 ಬರಬೇಕು. ನಂಬರ್ 3 ಕಾವ್ಯ ಅವರರ ಬರ್ಲಿ, ಅಶ್ವಿನಿ ಅವರರ ಬರ್ಲಿ, ಯಾರರ ಬರ್ಲಿ. ಅದಕ್ಕ ನಮ್ಮ ಗಿಲ್ಲಿಯನ್ನ ದಯವಿಟ್ಟು ಯಾರು ಗಿಲ್ಲಿ ಅಭಿಮಾನಿಗಳು ನೆಗೆಟಿವ್ ತಿಳ್ಕೋಬೇಡಿ.
ಹಿ ಈಸ್ ಆಲ್ವೇಸ್ ಪಾಸಿಟಿವ್. ಆ ವ್ಯಕ್ತಿ ಏನು ಅನ್ನೋದು ತಿಳ್ಕೋಬೇಕಾದ್ರೆ ಇನ್ನೂ ಒಂಚೂರು ಸಮಯ ಬೇಕಾಗತ್ತೆ. ಅದ್ಭುತವಾದಂತ ವ್ಯಕ್ತಿ, ಮಹಾನ್ ವ್ಯಕ್ತಿ. ಅದಕ್ಕೋಸ್ಕರ ಅವರು ಗೆದ್ದು ಬರುವವರೆಗೂ ನಾವು ಕಾಯುನು, ಅವರ ಸಂದರ್ಶನಗಳನ್ನ ಕೇಳುನು. ಮಹಾನ್ ವ್ಯಕ್ತಿ. ಅವನನ್ನ ಇಷ್ಟಪಡದೆ ಇರ್ತಕ್ಕಂಥವ್ರು ಬಹುತೇಕ ಸಿಗ್ತಾನೆ ಇಲ್ಲ ನನಗೆ. ಎಲ್ಲೋ ಅಲ್ಲೇ ಇಲ್ಲೇ ಒಬ್ರು. ದಯವಿಟ್ಟು ಗಿಲ್ಲಿಗೆ ಮಾತ್ರ ಮತವನ್ನ ಹಾಕ್ರಿ. ಗಿಲ್ಲಿಯನ್ನು ಹೊರತುಪಡಿಸಿ ಯಾರಿಗೂ ಮತ ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ಬೇಡ್ರಿ, ದಯಾ ಧರ್ಮ ತೋರಿಸ್ಬೇಡ್ರಿ ಅಂತ ಹೇಳ್ತಾ ನನ್ನ ಈ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್.